ಕೋಡುಬಳೆ ಅಂದ್ರೆ ಅಡುಕಲೆ. ರಸ್ತೆ ಕಾಮಗಾರಿ ಅರ್ಧ ಮಾಡಿ ಗುತ್ತಿಗೆದಾರ ಎಸ್ಕೇಪ್ ಆಗಿದ್ದಾನೆ. ಗುತ್ತಿಗೆದಾರನ ಉಡಾಫೆಗೆ ಗದಗದ 2 ಗ್ರಾಮಗಳು ಇದೀಗ ಸಂಕಷ್ಟಕ್ಕೆ ಸಿಲುಕಿವೆ. ಎಂತಹ ನಿರ್ಲಕ್ಷ್ಯ! ಅರ್ಧಂಬರ್ಧ ಕಾಮಗಾರಿ ಮಾಡಿ ಎಸ್ಕೇಪ್ ಆಗಿರೋದು. ಕೊಕ್ಕರಗುಂದಿ ಬಾಲೆಹೊಸೂರು ಜನರಿಗೆ ನರಕ ಯಾತನೆ. 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇದೆ. ಅಲ್ಲಲ್ಲಿ ಜಲ್ಲಿ ಕಲ್ಲುಗಳನ್ನು ಹಾಕಿ ಗುತ್ತಿಗೆದಾರ ಅರ್ಧಂಬರ್ಧ ಕಾಮಗಾರಿಯನ್ನು ಮಾಡಿದ್ದಾನೆ. ಪ್ರಥಮ ದರ್ಜೆ ಗುತ್ತಿಗೆದಾರ SR ಬಳ್ಳಾರಿ ನಾಪತ್ತೆಯಾಗಿದ್ದಾನೆ ಅಂತ ಕಿಡಿ. ಅಧಿಕಾರಿಗಳು ಗುತ್ತಿಗೆದಾರನ ವಿರುದ್ಧ ಹಣ ಲೂಟಿಯ ಆರೋಪವನ್ನು ಇಲ್ಲಿ ಸ್ಥಳೀಯರು ಮಾಡುತ್ತಿದ್ದಾರೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಅರ್ಧಕ್ಕೆ ಕಾಮಗಾರಿ ನಿಂತರೂ ಕೂಡ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಅವರು ಕೂಡ ಮೌನ ಕ್ಷರಣಾಗಿ ಕೈ ಕಟ್ಕೊಂಡು ಕೂತಿದ್ದಾರೆ. ಗಮನಿಸ್ತಾ ಇದ್ದೀರಿ ಆ ರಸ್ತೆಯ ಕಂಡೀಷನ್ ಹೇಗಿದೆ ಅಂತ ಹೇಳಿ. ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ರಸ್ತೆ ಕಾಮಗಾರಿ ಮಾಡಿ ಅಂದರೆ ದುಡ್ಡನ್ನ ಲೂಟಿ ಹೊಡೆದು ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಸ್ಥಳೀಯರ ಆರೋಪ. ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಕೊಕ್ಕರಗುಂದಿ ಮತ್ತು ಬಾಲೆಹೊಸೂರ ಮಧ್ಯದ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಈಗಾಗಲೇ ಈ ಒಂದು ರಸ್ತೆ ಅಭಿವೃದ್ಧಿಗಾಗಿ ಸರ್ಕಾರ 7 ಕೋಟಿ ಅನುದಾನ ಬಿಡುಗಡೆ ಮಾಡಿದೆ. ಆದರೆ ಗುತ್ತಿಗೆದಾರ ಮಾತ್ರ ಅರ್ಧಂಬರ್ಧ ಕೆಲಸ ಮಾಡಿ ನಾಪತ್ತೆ ಆಗಿದ್ದಾನೆ ಅನ್ನುವಂಥದ್ದು ಈ ಗ್ರಾಮಸ್ಥರ ಆರೋಪ. ಈಗ ನಾವು ಅದೇ ಒಂದು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಬಾಲೆಹೊಸೂರು ಮತ್ತು ಕೊಕ್ಕರಗುಂದಿ ಗ್ರಾಮದ ಮಧ್ಯದಲ್ಲಿದ್ದೀವಿ. ಇಲ್ಲಿನ ರಸ್ತೆಯ ಅವ್ಯವಸ್ಥೆಯನ್ನು ನೀವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಈಗ ನೋಡ್ಬೋದು, ಈಗಾಗಲೇ ಜಲ್ಲಿ ಕಲ್ಲುಗಳನ್ನು ಹಾಕಿ ಅರ್ಧಂಬರ್ಧ ಕಾಮಗಾರಿ ಮಾಡಿ ಈಗಾಗಲೇ ಗುತ್ತಿಗೆದಾರ ನಾಪತ್ತೆ ಆಗಿದ್ದಾನೆ. ಆದರೆ ಯಾಕೆ ನಾಪತ್ತೆ ಆಗಿದ್ದಾನೆ ಅನ್ನೋದು ಕೂಡ ಯಾವುದೇ ಮಾಹಿತಿ ಇಲ್ಲ. ಈಗ ನೋಡಿ, ಅಕ್ಕಪಕ್ಕ ಸಕಟು ಏನು ಮುಳ್ಳಿನ ಜಾಲಿ ಗಿಡಗಳು ಬೆಳೆದಿದ್ದಾವೆ. ಜೊತೆಗೆ ಬೈಕ್ ಸವಾರರಾಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಅಡ್ಡಾಡೋದೇ ಒಂದು ದುಸ್ತರ. ಯಾಕಂದರೆ ಯಾವಾಗ ಬೀಳ್ತಾರೋ ಹೇಳ್ತಾರೋ ಅನ್ನುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಏನು ರೈತರು ಕೂಡ ಎತ್ತಿನ ಬಂಡಿ ಬರಬೇಕಾದ್ರೆ ಎಲ್ಲ ಜಾಲಿ ಗಿಡಗಳು ಕಣ್ಣಿಗೆ ಬಿಡುವಂಥದ್ದು. ಸಾಕಷ್ಟು ಮಹಿಳೆಯರು ಕೂಡ ಬೈಕ್ ಮೇಲೆ ಬರುವಂಥ ಈ ಒಂದು ಜಾಲಿ ಏನು ಗಿಡಗಳ ಮುಳ್ಳನ್ನು ತಾಗಿ ಕಣ್ಣು ಕಳ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಈಗ ಮಾಡಿದ್ದಾರೆ. ಹೀಗಾಗಿ ಇದು ಸುಮಾರು 7 ಕೋಟಿ ಮೊತ್ತದ್ದು ಏನಿದೆ, ಈಗಾಗಲೇ 2 ಕೋಟಿ ಮೊತ್ತದಲ್ಲಿ ಒಂದು ಸಣ್ಣ ಪ್ರಮಾಣದ ಒಂದು ಬ್ರಿಡ್ಜ್ ಇದ್ದು ಅದು ನಿರ್ಮಾಣ ಆಗಿದೆ. ಆದರೆ 5 ಕೋಟಿ ಕೆಲಸ ಏನು ಆಗಬೇಕು ರಸ್ತೆದು ಅದು ಯಾವುದೇ ಆಗಿಲ್ಲ. ಕೇವಲ ಜಲ್ಲಿ ಹಾಕಿ ಎಸ್ಕೇಪ್ ಆಗಿದ್ದಾನೆ. ಅದು ಯಾಕಂದರೆ ಈ ಹಿಂದೆ ಇದ್ದಂಥ ಶಾಸಕ ರಾಮಣ್ಣ ಲಮಾಣಿ ಅವರ ಅವಧಿಯಲ್ಲಿ ರಿಲೀಸ್ ಆಗುವಂಥದ್ದು. ಆದರೆ ಈಗ 3 ವರ್ಷ ಆದರೂ ಕೂಡ ಈ ಒಂದು ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ. ಯಾಕೆ ಆಗಿಲ್ಲ ಅಂತ ಅನ್ನೋಂಥದ್ದು ಈ ಕ್ಷೇತ್ರದ ಶಾಸಕ ಚಂದ್ರು ರಮಣ ಅವರು ಪ್ರಶ್ನೆ ಮಾಡಿದ್ರು ಕೂಡ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಅವ್ರು ಯಾವುದೇ ರೀತಿಯಿಂದ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಆರೋಪ ಈ ಕೊಕ್ಕರಗುಂದಿ ಗ್ರಾಮಸ್ಥರು ಮಾಡಿದ್ದಾರೆ. ಕೊಕ್ಕರಗುಂದಿ ಗ್ರಾಮಸ್ಥರು ಬಾಲೆಹೊಸೂರ ಮೇಲೆ ಅವಲಂಬಿತವಾಗಿದ್ದಾರೆ. ಯಾಕಂದರೆ ಆಸ್ಪತ್ರೆ ಇರೋದು ಕೂಡ ಅದೇ. ಯಾವುದೇ ಯಾರಿಗಾರ ಅನಾರೋಗ್ಯ ಕಾಡಿದ್ರು ಕೂಡ ಬಾಲೆಹೊಸೂರಿಗೆ ಹೋಗಬೇಕು, ಬ್ಯಾಂಕ್ ವ್ಯವಹಾರಕ್ಕೆ ಬಾಲೆಹೊಸೂರಿಗೆ ಹೋಗಬೇಕು, ಮಕ್ಕಳು ಶಾಲೆಗೆ ಹೋಗಬೇಕಾದ್ರೆ ಬಾಲೆಹೊಸೂರಿಗೆ ಹೋಗಬೇಕು. ಹೀಗಾಗಿ ಪ್ರತಿಯೊಂದು ಕೂಡ ಈ ಗ್ರಾಮಸ್ಥರು ಬಾಲೆಹೊಸೂರನ್ನ ಅವಲಂಬನೆ ಮಾಡಿದ್ದಾರೆ. ಹೀಗಾಗಿ ಬಾಲೆಹೊಸೂರ ರಸ್ತೆ ಭಾಳ ಪ್ರಮುಖವಾದಂಥದ್ದು ಈ ಗ್ರಾಮಸ್ಥರಿಗೆ ಅವಶ್ಯಕತೆ ಇದೆ. ಹೀಗಾಗಿ ಕಳೆದ 3-4 ವರ್ಷದಿಂದ ಇಲ್ಲಿ ಎಳ್ಕೊಂತ ಬೀಳ್ಕೊಂತ ಏನು ಅಡ್ಡಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಏನು ಕಾರಣ ಅಂತ ಅನ್ನೋದು ಗ್ರಾಮಸ್ಥರು ಮಾತಾಡ್ಸೋಣ. ಸರ್ ಹೇಳಿರಿ, ಈ 3 ವರ್ಷ ಆಯಿತು ಇದು ಕಂಪ್ಲೀಟ್ ಆಗ್ತಾಯಿಲ್ಲ, ಯಾವ ಕಾರಣಕ್ಕೆ ಆಗ್ತಾಯಿಲ್ಲ? ಎಷ್ಟು ವರ್ಷ ಆಯ್ತು ಕಾಮಗಾರಿ ನಿಂತು? ಇದು ಸರ್, ನಾನು ವಸಂತಗೌಡ ಪಾಟೀಲ್ ಅಂತಂದು ಕೊಕ್ಕರಗುಂದಿ ಗ್ರಾಮಸ್ಥರಿ. ಇದು ಕಾಮಗಾರಿ ನಿಂತು 4 ವರ್ಷ ಆತು ರೀ. ಶಾಸಕ ರಾಮಣ್ಣರಿದ್ದಾಗ ಹಾಕಿದ್ರಿ 7 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರಿ ರೀ. ಅವಾಗೆಲ್ಲ ಉದ್ಘಾಟನೆ ಮಾಡಿದ್ರು. ಪೂಲಿಗೆ ಅಂತಂದು ಮಾಡಿದ್ರಿ. ಪೂಲ್ ಅಂತೂ ಆತು ರೀ, ಅದು ಅರ್ಧಂಬರ್ಧ ಆತು. ಅದು ಹೋಲ್ರಿ. ಇದು ಏನು ಆತು ರೀ, ರೋಡ್ ಮಾಡ್ತೀವಿ ಅಂತಂದು ಒಂದು ಮೆಟ್ಲಿಂಗ್ ಮಾಡಿದ್ರಿ ರೀ ಸರ. ಒಂದು ಮೆಟ್ಲಿಂಗ್ ಅದು ಏನು ಒಂದು ಕಡಿ ಅಚ್ಚಾಗಿಚ್ಚಾಕ ಕಂಟಿ ಬೆಳೆದವ್ರಿ. ಅಷ್ಟು ಮಾಡಿ ಈಗ ಸಾಕಷ್ಟು ಮಂದಿ ದಿನನಿತ್ಯನೂ ಬೀಳ್ತಾರೆ ರೀ ಈ ಇದಕ್ಕೆ. ಆದರೆ ಇದನ್ನು ನಾವು ಶಾಸಕರಿಗೂ ಮನವಿ ಕೊಟ್ಟಿವಿ ರೀ. ಬಾಲೆಹೊಸೂರು ಗ್ರಾಮಸ್ಥರು, ಕೊಕ್ಕರಗುಂದಿ ಗ್ರಾಮಸ್ಥರು ಹೋಗಿ 2 ಜಂಟಿಯಾಗಿ ಹೋಗಿ ಶಾಸಕರನ್ನ ಭೇಟಿ ಆದ್ವಿ, ಚಂದ್ರಲಮಣೆಯವ್ರನ್ನ ಲೆಟ್ಟಿ. ಆದ್ರೆ ಹಿಂಗೆ ರೀ, ನಮ್ಮ ಊರದ್ದು ಬಾಲೆಹೊಸೂರದ್ದು ಹಿಂಗಾಗೈತೆ ರೀ, ಎಲ್ಲಿ ನಿಂತೈತೆ ರೀ, ಇದನ್ನು ಕೇಳ್ರಿ ಅಂತಂದ್ರೆ, ಇದನ್ನು ನೀವು ಮೂಲ ಕಂಡು ಹಿಡ್ರಿ ಅಂದ್ರೆ, ಅಲ್ರಿ ನಿಮ್ಮನ್ನು ಆಯ್ಕೆ ಮಾಡಿವಿ, ಇದನ್ನು ನೀವು ಕಂಡು ಹಿಡಿಬೇಕು, ನಾವೇಂಗೆ ಕಂಡು ಹಿಡಿಬೇಕು ಅಂತ ನಾವು ಅವ್ರಿಗೆ ಪ್ರಶ್ನೆ ಮಾಡಿದ್ವಿ. ಆದ್ರೆ ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ ಅವರು. ಹರಿಸಲಾಗತ್ತ ನಾವೇನು ಮಾಡಿದ್ವಿ, ಒಮ್ಮೆ DC ಅವರಿಗೂ ಮನವಿ ಕೊಟ್ಟಿವಿ ರೀ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್. ಕೋಡುಬಳೆ ಅಂದ್ರೆ ಅಡುಕಲೆ.